ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಚಾಮುಂಡಿ ಬೆಟ್ಟದ ಹಿಸ್ಟ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾಮುಂಡಿ ಬೆಟ್ಟ ಕರ್ನಾಟಕದ ಮೈಸೂರು ನಗರಕ್ಕೆ ಸಮೀಪದಲ್ಲಿರುವ ಪ್ರಸಿದ್ಧ ಪವಿತ್ರ ಸ್ಥಳ. ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು 1065 ಮೀಟರ್ ಎತ್ತರದಲ್ಲಿದೆ. ಮೈಸೂರು ನಗರದ ರಕ್ಷಣಾ ದೇವತೆಯಾದ ಚಾಮುಂಡೇಶ್ವರಿ ದೇವಿ ಇಲ್ಲಿ ವಿರಾಜಮಾನರಾಗಿದ್ದಾಳೆ. ಈ ಸ್ಥಳದ ಪೌರಾಣಿಕ ಹಿನ್ನೆಲೆ: ಪುರಾಣಗಳ ಪ್ರಕಾರ ಮಹಿಷಾಸುರ ಎಂಬ ರಾಕ್ಷಸನು ದೇವತೆಗಳಿಗೂ ಜನರಿಗೂ ಕಾಟ ನೀಡುತ್ತಿದ್ದನು. ಆಗ ದೇವಿ ದುರ್ಗಾ ಅವತಾರಿ ಮಹಿಷಾಸುರನನ್ನು ಸಂಹರಿಸಿದಳು. ಆದ್ದರಿಂದ ದೇವಿಗೆ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಬಂದಿತು. ಮಹಿಷಾಸುರನ ಹೆಸರಿನಿಂದಲೇ ಮೈಸೂರು ಎಂಬ ಹೆಸರು ಬಂದಿದೆ ಎಂದು ನಂಬಲಾಗಿದೆ. ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಚಾಮುಂಡೇಶ್ವರಿ ದೇವಸ್ಥಾನವು ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತದೆ. ನಂತರ ಒಡೆಯರ್ ಡೈನಾಸಿಟಿ ಅರಸರು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದರು. ವಿಶೇಷವಾಗಿ 3ನೇ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ದೇವಸ್ಥಾನಕ್ಕೆ ಹೆಚ್ಚಿನ ಶೋಭೆ ದೊರಕಿತು. ದೇವಾಲಯದ ಗೋಪುರವು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು, ಇದು ಸುಮಾರು 7 ಮಹಡಿಗಳ ಎತ್ತರದಲ್ಲಿದೆ. ಇಲ್ಲಿ ನಂದಿ ಪ್ರತಿಮೆ ಸಹ ಇದೆ. ಚಾಮುಂಡಿ ಬೆಟ್ಟದ ಮೆಟ್ಟಿಲು ಮಾರ್ಗದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮೆಟ್ಟಿಲುಗಳು ಇವೆ. ಮಧ್ಯದಲ್ಲಿ ಮಹಾಕಾಯ ನಂದಿ ಪ್ರತಿಮೆ ಇದೆ. ಇದು ಸುಮಾರು 16 ಅಡಿ ಎತ್ತರವಾಗಿದ್ದು, ಕರ್ನಾಟಕದ ದೊಡ್ಡ ನಂದಿ ಮೂರ್ತಿಗಳಲ್ಲಿ ಒಂದಾಗಿದೆ. ದಸರಾ ಹಬ್ಬದ ವಿಶೇಷತೆ: ಮೈಸೂರು ದಸರಾ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ದಸರಾ ಮೆರವಣಿಗೆಯಲ್ಲೂ ದೇವಿಯ ಮಹತ್ವ ಪ್ರಮುಖವಾಗಿದೆ. ಇಲ್ಲಿನ ಪ್ರಮುಖ ವಿಷಯಗಳು: ಮೈಸೂರು ನಗರದ ರಕ್ಷಣಾ ದೇವತೆ ಚಾಮುಂಡೇಶ್ವರಿ, ಮಹಿಷಾಸುರನ ಸಂಹಾರ ಸ್ಥಳ, ಐತಿಹಾಸಿಕ ಮತ್ತು ಪವಿತ್ರ ಯಾತ್ರಾ ಕೇಂದ್ರ, ಪ್ರವಾಸಿಗರ ಆಕರ್ಷಣಾ ಸ್ಥಳ. ಈ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದು ಅಲೋ ಇರಲಿಲ್ಲ, ಸೊ ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡ್ಲಿಕ್ಕಾಗೋದಿಲ್ಲ. ಸೊ ಹೊರಗಡೆಯಿಂದ ಏನೆಲ್ಲ ನಿಮ್ಗೆ ತೋರಿಸ್ಬೋದು, ಸೊ ಅಷ್ಟನ್ನು ನಾನು ತೋರಿಸಿದ್ದೀನಿ. ಹಾಗೆ ಇಲ್ಲಿ ಬೆಟ್ಟದ ಮೇಲೆ ಬಂದ್ಮೇಲೆ ನಿಮ್ಗೆ ಸುಮಾರು ಪ್ಲೇಸಸ್ ನೋಡ್ಬೋದು. ಅಂದ್ರೆ ಶಾಪಿಂಗ್ ಮಾಡೋದಿಕ್ಕೆ ಇರುತ್ತೆ. ಆಮೇಲೆ ಮಹಿಷಾಸುರ ಸ್ಟ್ಯಾಚ್ಯೂ ಅಲ್ಲಿದೆ. ಮತ್ತೆ ಉಳ್ಕೊಳ್ಳೋಕೆ ಸಹ ಇಲ್ಲಿ ಪ್ಲೇಸಸ್, ನೀವ್ಯಾರು ವಿಸಿಟ್ ಮಾಡಿ ಇಲ್ಲಿ ಬಂದು ಉಳ್ಕೋಬಹುದು. ಹಾಗೆ ನಿಮ್ಗೆ ತಿನ್ನೋದಕ್ಕಾಗ್ಲಿ, ಏನಾದ್ರು ಪರ್ಚೇಸ್ ಮಾಡೋದಕ್ಕಾಗ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ. ನೀವು ಇಲ್ಲಿ ಟಿಕೆಟ್ ತಗೊಳ್ಳೋದಕ್ಕೂ ಕ್ಯೂ, ಅಲ್ಲೇ ಹೋಗಿ ಟಿಕೆಟ್ ತಗೊಳ್ಬಹುದು. ಸೊ ಅದು ಡಿಪೆಂಡ್ಸ್ ಆನ್ ಯಾವ ಡೇ ನೀವು ಹೋಗ್ತೀರಾ ಅಂತ. ಒಂದು ಪ್ರಮುಖ ದಿನಗಳಲ್ಲಿ ಹೋದ್ರೆ ತುಂಬಾ ರಶ್ ಇರುತ್ತೆ. ನಾರ್ಮಲ್ ಡೇಸ್ ಅಲ್ಲಿ ಹೋದ್ರೆ ಇಷ್ಟು ರಶ್ ಇರೋದಿಲ್ಲ, ಆರಾಮಾಗಿ ಬೇಗ ದರ್ಶನ ಆಗೋಗುತ್ತೆ. ಸೊ ಇದಿಷ್ಟು ಚಾಮುಂಡೇಶ್ವರಿ ಬೆಟ್ಟದ ಬಗ್ಗೆ. ಸೊ ಇಲ್ಲಿ ಹೇಗೆಲ್ಲ ಶಾಪಿಂಗ್ ಇತ್ತು ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಹಾಗೆ ಪಾರ್ಕಿಂಗ್ ಫೆಸಿಲಿಟಿ ಸಹ ತುಂಬಾ ಚೆನ್ನಾಗಿದೆ. ತುಂಬಾ ವೆಹಿಕಲ್ಸ್ ನ ಪಾರ್ಕಿಂಗ್ ಮಾಡ್ಬೋದು. ಫೆಸಿಲಿಟಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಚಾಮುಂಡೇಶ್ವರಿ ಬೆಟ್ಟದ್ದು. ಸೊ ನಿಮ್ಗೆ ಶಾಪಿಂಗ್ ಎಲ್ಲ ಹೇಗಿದೆ ನೋಡಿಸ್ತಾ ಇದೀನಲ್ವಾ, ನೋಡ್ಕೊ ಬನ್ನಿ. ಸೊ ಇದಿಷ್ಟು ಆಯ್ತು. ನೆಕ್ಸ್ಟ್ ನಾವು ರಿಟರ್ನ್ ಬಂದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಯ್ತು ಅಂತಂದ್ರೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಒಳ್ಳೆ ಒಳ್ಳೆ ಹಿಸ್ಟಾರಿಕ್ ಪ್ಲೇಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.